ಕಾರವಾರದ ಕದಂಬ ನೌಕಾನೆಲೆಗೆ ಮಾಹಿತಿ ಸೋರಿಕೆಯ ಆತಂಕ ಈಗ ಶುರುವಾಗಿದೆ. ಹನಿ ಟ್ರ್ಯಾಪ್, ಹಣದ ಆಮಿಷಕ್ಕೆ ಸಿಬ್ಬಂದಿ ಬಲಿಯಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು. ದಿನಗೂಲಿ ನೌಕರರಿಂದ ಆಗಾಗ ಮಾಹಿತಿ ಸೋರಿಕೆಯಾಗುತ್ತೆ. ಶತ್ರು ರಾಷ್ಟ್ರಗಳಿಗೆ ಮಾಹಿತಿ ಸೋರಿಕೆ ಆಗದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ. ಪ್ರತಿದಿನ ದಿನಗೂಲಿ ನೌಕರರನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ರಕ್ಷಣಾ ಸಿಬ್ಬಂದಿಯಿಂದ ಕಠಿಣ ನಿಯಮ ಜಾರಿಯಾಗಿದೆ. ನೌಕರರಿಗೆ ಸೋಷಿಯಲ್ ಮೀಡಿಯಾ, ಮೊಬೈಲ್ ಬಳಕೆ ಮಾಡೋದನ್ನ ನಿರ್ಬಂಧಿಸಲಾಗಿದೆ. ಗುತ್ತಿಗೆ ನೌಕರರ ಮೂಲ ಶೋಧಿಸೋದಕ್ಕೆ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಪ್ರತಿ ತಿಂಗಳು ಗುತ್ತಿಗೆ ನೌಕರರ ದಾಖಲೆಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೌಕಾದಳ ಕದಂಬ ನೌಕಾನೆಲೆಯಲ್ಲಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. 2ನೇ ಹಂತದ ಕಾಮಗಾರಿ. ಹೊರ ರಾಜ್ಯದಿಂದ ಕಾರ್ಮಿಕರನ್ನ ಕರೆಯಿಸಿ ನೌಕಾನೆಲೆಯಲ್ಲಿ ಕೆಲಸ ಮಾಡಿಸಲಾಗ್ತಾ ಇದೆ. ವಿವಿಧ ವಲಯದಲ್ಲಿ 5,000ಕ್ಕೂ ಹೆಚ್ಚು ದಿನಗೂಲಿ ನೌಕರರಿದ್ದಾರೆ. ದಿನಗೂಲಿ ನೌಕರರ ಮೂಲ ಹುಡುಕುವ ಕೆಲಸಕ್ಕೆ ನೌಕಾದಳ ಈಗ ಕೈ ಹಾಕಿದೆ. ಆಧಾರ್ ಸೇರಿದ ಹಾಗೆ ಹಲವು ದಾಖಲೆಗಳ ಪರಿಶೀಲನೆಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಮುಂದಾಗಿದ್ದಾರೆ. ಕಾರವಾರದಲ್ಲಿ ಬಾಡಿಗೆ ಮನೆ ವಿಳಾಸದ ಮೇಲೆ ಆಧಾರ್ ಕಾರ್ಡ್, ಹೊರ ರಾಜ್ಯದ ಜನರ ದಾಖಲೆಗಳು ಸ್ಥಳೀಯವಾಗಿ ನಿರ್ಮಾಣ ಆಗಿದೆಯಾ? ಇದರಿಂದ ಪೊಲೀಸರಿಗೂ ಜನರ ಮೂಲ ಹುಡುಕುವಲ್ಲಿ ಹಿನ್ನಡೆ ಆಗ್ತಾ ಇದೆ. ಸವಾಲುಗಳು ಕೂಡ ಇದೆ ನೌಕಾದಳಕ್ಕೆ. ಆದರೂ ಮಾಹಿತಿ ಸೋರಿಕೆ ಆಗೋದನ್ನು ತಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ರಕ್ಷಣಾ ಸಿಬ್ಬಂದಿ ಪ್ರತಿದಿನವೂ ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ. ಯಾರನ್ನು ಕೂಡ ಅಷ್ಟು ಈಸಿಯಾಗಿ ತೆಗೆದುಕೊಳ್ತಾ ಇಲ್ಲ. ದಿನಗೂಲಿ ನೌಕರರ ತಪಾಸಣೆ ಮಾಡಲಾಗ್ತಾ ಇದೆ. ಜೊತೆಗೆ ಅವರ ದಾಖಲಾತಿಗಳನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ. आज क्या जो सिचुएशन है देश में, आप सब लोगों को पता है, सिक्योरिटी के तौर पे बहुत एक्शंस हो रहे हैं बेस में. हमने एक बहुत ही डिटेल्ड सिक्योरिटी प्लान निकाल के रखा है. यानी कि पुलिस वेरिफिकेशन से लेके फिज़िकल सिक्योरिटी चेक्स जब एंट्री कर रहे हैं जब लोग बेस के अंदर आते हैं, मोबाइल फ़ोन्स अलाउड नहीं हैं. कांस्टेंट मॉनिटरिंग होता है जब वो काम कर रहे हैं स्टेशन में, ताकि कोई भी सिक्योरिटी की तरफ से कोई हादसा ना हो. ये बहुत ही इम्पोर्टेंट चीज़ है. हम ಕಾರವಾರದಲ್ಲಿ ನೌಕಾನೆಲೆಯ 2ನೇ ಹಂತದ ಕಾಮಗಾರಿಗಳು ಪೂರ್ಣಗೊಳ್ಳುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಉದ್ಯೋಗಕ್ಕಾಗಿ ಈ ನಮ್ಮ ಕಾರವಾರ ನೌಕಾನೆಲೆಯಲ್ಲಿ ಉದ್ಯೋಗವನ್ನು ವಲಸೆ ಬಂದಿದ್ದಾರೆ. ಹೊರ ರಾಜ್ಯದಿಂದ ಜಾರ್ಖಂಡು, ನೇಪಾಳು ಮತ್ತು ಒರಿಸ್ಸಾ ಆ ಕಡೆಯಿಂದ ಏನು ಹೊರದೇಶದಿಂದ ನುಸುಳಿ ಬಂದು ಅಲ್ಲಿ ಆಧಾರ್ ಕಾರ್ಡನ್ನು ಮಾಡಿಕೊಂಡು ಇಲ್ಲಿ ಉದ್ಯೋಗಕ್ಕಾಗಿ ಬರ್ತಾ ಇದ್ದಾರೆ. ಆ ಒಂದು ಉದ್ಯೋಗದ ವಿಳಾಸವನ್ನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬದಲಾವಣೆ ಮಾಡಿಕೊಂಡು ಹೊರ ದೇಶದಿಂದ ಬಂದು ಇಲ್ಲೇ ವಸತಿ ಮತ್ತು ಉದ್ಯೋಗ ಮಾಡಿಕೊಂಡಿದ್ದಾರೆ. ಈಗಾಗಲೇ ನೌಕಾನೆಲೆಯಲ್ಲಿ ಹನಿ ಟ್ರ್ಯಾಪು ಮತ್ತು ಕೆಲವಷ್ಟು ಸೂಕ್ಷ್ಮ ಪ್ರದೇಶಗಳ ಫೋಟೋವನ್ನು ಆಚೆ ಹೋಗಿರುವಂಥದ್ದು. ಇದು ಒಂದು ರಕ್ಷಣಾ ದೃಷ್ಟಿಯಿಂದ ತುಂಬ ಅಪಾಯಕರ. ಹಾಗಾಗಿ ಮುಂದೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ನಮ್ಮ ಇಲ್ಲಿಯ ವರಿಷ್ಠಾಧಿಕಾರಿಗಳು ಹೊರ ರಾಜ್ಯದಿಂದ ಬಂದಂಥ ಎಲ್ಲ ಅಂದರೆ ಉದ್ಯೋಗಕ್ಕೆ ಬರುವಂತಹ ಎಲ್ಲರ ಯೋಗ್ಯ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವರ ಆಧಾರ್ ಕಾರ್ಡು ಮತ್ತು ಇತರೆ ಏನೇನು ಅವರು ಚಟುವಟಿಕೆಗಳಿದೆಯೋ ಅವನ್ನೆಲ್ಲ ಸೂಕ್ಷ್ಮವಾಗಿ ಇವರು ಗಮನಿಸಿ ಏನು ನುಸುಳಿ ಬಂದಿದ್ದಾರೋ ಅವರು ನಮ್ಮ ಜಿಲ್ಲೆಯಿಂದ, ನಮ್ಮ ರಾಜ್ಯದಿಂದ, ನಮ್ಮ ದೇಶದಿಂದ ಹೊರಗೊಟ್ಟುವಂಥ ಕೆಲಸ ನಮ್ಮ ವರಿಷ್ಠಾಧಿಕಾರಿಗಳು ಮಾಡಬೇಕಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ. ಕಾರವಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.